Hello students, how are you? As I told you yesterday, I come up daily with a new video which is important to Murarji Desai examination, entrance examination. So today I am here with the new topic singular and plural. See, most of our viewers are from Kannada medium and both English medium too. So that's why I am continuing this video both in Kannada and English. Okay, please cooperate. ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ನೋಡಿ, ಕನ್ನಡದಲ್ಲಿ ಇದನ್ನ ಏಕವಚನ ಮತ್ತು ಬಹುವಚನ ಅಂತ ಕರಿತೀವಿ. ಸಿಂಗ್ಯುಲರ್ ಏಕವಚನ, ಪ್ಲೂರಲ್ ಬಹುವಚನ. ಒಂದು ಅಥವಾ ಒಬ್ಬ ಅಂತ ಹೇಳೋದಕ್ಕೆ ಸಿಂಗ್ಯುಲರ್ ಅಂತ ಹೇಳ್ತೀವಿ. ಒಂದು ವಸ್ತು, ಒಬ್ಬ ವ್ಯಕ್ತಿ ಇದ್ರೆ ನಾವು ಅದನ್ನು ಸಿಂಗ್ಯುಲರ್ ಅಂತ ಹೇಳ್ತೀವಿ. ಮ್ಯಾನ್, ಒಬ್ಬ ವ್ಯಕ್ತಿ. ಸೊ ಈ ತರ. ಆದ್ರೆ ಪ್ಲೂರಲ್ ಅಲ್ಲಿ ಏನಾಗುತ್ತೆ, ಒಂದಕ್ಕಿಂತ ಹೆಚ್ಚು ಅಥವಾ ಒಬ್ರಿಗಿಂತ ಹೆಚ್ಚು ಇದ್ರೆ ಅದನ್ನ ಪ್ಲೂರಲ್ ಅಂತೀವಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿರಬಹುದು. ಓಕೆ, ಸಿ ನೋಡ್ರಿ, ಈ ಸಿಂಗ್ಯುಲರ್ ಪ್ಲೂರಲ್ ಗಳಲ್ಲಿ ಏನ್ ಕನ್ಫ್ಯೂಷನ್ ಬಹಳ ಮಕ್ಕಳಿಗೆ ಅಂತಂದ್ರೆ, ಈ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಮಾಡ್ಬೇಕಾದ್ರೆ ಕೊನೆಗೆ ಕೆಲವೊಂದು ವರ್ಡ್ಗಳ ಮುಂದೆ, ನೌನ್ಗಳ ಮುಂದೆ ಎಸ್ ಹಚ್ತೀವಿ, ಕೆಲವೊಂದು ನೌನ್ಗಳ ಮುಂದೆ ಇ ಎಸ್ ಹಚ್ತೀವಿ, ಕೆಲವೊಂದು ನೌನ್ಗಳ ಮುಂದೆ ಐ ಇ ಎಸ್ ಹಚ್ತೀವಿ. ಸೊ there is a lot of confusion. ಸೊ ಈ ಕನ್ಫ್ಯೂಷನ್ ಅನ್ನ ನಾನು ಕ್ಲಿಯರ್ ಮಾಡೋದಕ್ಕೆ ಈ ವಿಡಿಯೋ ತಗೊಂಡ್ಬಂದಿದ್ದೀನಿ. ನೋಡ್ರಿ, ಇದನ್ನ ನಾವ್ ಏನ್ ಮಾಡಿದ್ವಿ, ರೂಲ್ಸ್ ಗಳ ಮುಖಾಂತರ ನಾವು ನಿಮಗೆ ಇದನ್ನ ಇವತ್ತು ಟೀಚ್ ಮಾಡ್ತೀವಿ. ಏನ್ ರೂಲ್ಗಳು? ಫಸ್ಟ್ ರೂಲ್ ನೋಡಿ, ಆಡ್ ಇ ಎಸ್ ಟು ನೌನ್ ದಟ್ ಎಂಡ್ ವಿತ್ ಎಸ್, ಎಸ್ ಎಸ್, ಎಸ್ ಎಚ್, ಸಿ ಎಚ್, ಎಕ್ಸ್, ಜೆಡ್. ಕೊನೆಗೆ ನೌನ್ನ ಕೊನೆಗೆ ಎಸ್, ಎಸ್ ಎಸ್, ಎಸ್ ಎಚ್, ಸಿ ಎಚ್, ಎಕ್ಸ್, ಜೆಡ್ ಈ ಅಕ್ಷರಗಳು ಬಂದಿದ್ರೆ ನೀವೇನ್ ಮಾಡ್ಬೇಕು? ಆಡ್ ಇ ಎಸ್ ಅನ್ನ ಸೇರಿಸ್ಬೇಕು. ನೋಡ್ರಿ, ರೂಲ್ಸ್ ಪ್ರಕಾರನೇ ಇಲ್ಲಿ ನಾ ಎಕ್ಸಾಂಪಲ್ಸ್ ತಗೊಂಡ್ಬಂದಿದ್ದೀನಿ. ಬಸ್ ಲಾಸ್ಟ್ ಎಸ್ ಇದೆ, ಬಾಕ್ಸ್ ಎಕ್ಸ್ ಇದೆ, ಡಿಶ್ ಎಸ್ ಎಚ್ ಇದೆ, ಬ್ರಷ್ ಎಸ್ ಎಚ್ ಇದೆ, ಫಾಕ್ಸ್ ಎಕ್ಸ್ ಇದೆ, ಸ್ಟಿಚ್ ಸಿ ಎಚ್ ಇದೆ ಅಲ್ವಾ? ಸೊ ಈ ತರ ಬಂದಾಗ ಏನ್ ಮಾಡ್ಬೇಕು? ರೂಲ್ಸ್ ಪ್ರಕಾರ ಆಡ್ ಇ ಎಸ್ ಅನ್ನ ಆಡ್ ಮಾಡ್ಬೇಕು. ಓಕೆ, ಆಡ್ ಮಾಡ್ತಾ ಹೋಗೋಣ. ನೋಡಿ, ಬಸ್, ಬಸ್ಸಸ್ ಅಂದ್ರೆ ಅವ್ರು ಕೊಟ್ಟಿರೋ ನೌನಿಗೆ ನಾನೇನ್ ಮಾಡಿದೆ? ಇ ಎಸ್ ಅನ್ನ ಆಡ್ ಮಾಡಿದೆ. ಬಾಕ್ಸ್, ಅವ್ರು ಕೊಟ್ಟಿರೋ ನೌನ್ ಬಾಕ್ಸ್, ಇದಕ್ಕೇನ್ ಮಾಡ್ರಿ? ಇ ಎಸ್ ಅನ್ನ ಆಡ್ ಮಾಡ್ರಿ. ಓಕೆ, ನೆಕ್ಸ್ಟ್ ಡಿಶ್, ಅವ್ರು ಕೊಟ್ಟಿರೋ ನೌನ್ ಡಿಶ್, ಇದನ್ನ ಪ್ಲೂರಲ್ ಮಾಡ್ಬೇಕಂದ್ರೆ ಜಸ್ಟ್ ಆಡ್ ಇ ಎಸ್. ನೆಕ್ಸ್ಟ್ ಬ್ರಷ್, add es, then it is brushes. Fox, foxes. Stitch, stitches. ಓಕೆ, ಇ ಎಸ್ ನ ಆಡ್ ಮಾಡೋದ್ರ ಮುಖಾಂತರ ನಾವೇನ್ ಮಾಡಿದ್ವಿ? ಸಿಂಗುಲರ್ ಇದ್ದಂತ ನಾವನ್ನ ಪ್ಲೂರಲ್ ಆಗಿ ಮಾಡಿದ್ವಿ. ಓಕೆ, ಇದು ಅರ್ಥ ಆಯ್ತು ಅನ್ಕೊಂತೀನಿ. ಫಸ್ಟ್ ರೂಲ್ ಏನು? ಆಡ್ ಇ ಎಸ್ ಅನ್ನ ಸೇರಿಸ್ಬೇಕು. ಯಾವುದಕ್ಕೆ? ಎಂತ ನೌನ್ಗಳಿಗೆ? ಯಾವ ನೌನ್ ಕೊನೆಯಲ್ಲಿ ಎಸ್, ಎಸ್ ಎಸ್, ಎಸ್ ಎಚ್, ಸಿ ಎಚ್, ಎಕ್ಸ್, ಜೆಡ್ ಬಂದಿರುತ್ತೋ ಇಂಥ ನೌನ್ಗಳಿಗೆ ನಾವು ಇ ಎಸ್ ಅನ್ನ ಆಡ್ ಮಾಡೋದ್ರ ಮುಖಾಂತರ ನಾವು ಅದನ್ನ ಪ್ಲೂರಲ್ ಆಗಿ ಮಾಡಬಹುದು. ಓಕೆ, ಓಕೆ, ನೆಕ್ಸ್ಟ್ ಐ ಹ್ಯಾವ್ ಸಮ್ ಮೋರ್ ಎಕ್ಸಾಂಪಲ್ಸ್. ಡ್ರೆಸ್ ನೋಡಿ, ಎಸ್ ಎಸ್ ಇದೆ, ಕೊನೆಗೆ ಎಸ್ ಎಸ್ ಇದೆ. ನೆಕ್ಸ್ಟ್ ವಾಚ್, ಸಿ ಎಚ್ ಇದೆ, ಕ್ವಿಜ್ ಜೆಡ್ ಇದೆ, ಎಸ್ ಎಸ್ ಇದೆ, ಸಿ ಎಚ್ ಇದೆ, ಸಿ ಎಚ್, ಸಿ ಎಚ್, ಎಸ್ ಎಸ್, ಎಸ್. ಈ ತರ ಇದ್ದಾಗ ಏನ್ ಮಾಡಬೇಕು? ಆಡ್ ಇ ಎಸ್. ಓಕೆ, ಡ್ರೆಸ್, ಡ್ರೆಸ್ಸಸ್. ವಾಚ್, ವಾಚಸ್. ಕ್ವಿಜ್, ಕ್ವಿಜಸ್. ಕ್ಲಾಸ್, classes. Bench, benches. Match, matches. Church, churches. Glass, glasses. Then gas, gases. Okay, ರೂಲ್ ಪ್ರಕಾರ ಲಾಸ್ಟ್ ಏನಿರಬೇಕು? ಎಸ್,
ಎಸ್ ಎಸ್, ಎಸ್ ಎಚ್, ಸಿ ಎಚ್, ಎಕ್ಸ್, ಜೆಡ್ ಇದ್ದಾಗ ಆ ನೌನನ್ನ ಕೊನೆಗೆ ಇ ಎಸ್ ಅನ್ನ ಆಡ್ ಮಾಡೋದ್ರ ಮುಖಾಂತರ ಬೈ ಆಡಿಂಗ್ ಇ ಎಸ್ ಎಟ್ ದ ಎಂಡ್ ಆಫ್ ದಟ್ ನೌನ್ ಯು ಕ್ಯಾನ್ ಮೇಕ್ ಇಟ್ ಪ್ಲೂರಲ್. ನೆಕ್ಸ್ಟ್, okay, next rule. Rule number 2. If the noun ends with F or FE, then replace them with VES. See, replace them with VES. Here, them refers to F or FE. If it is F, then remove F and add VES. Replace VES. Okay. Leaf. See, here there is F at the end of noun. F, FE, FE, F, 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 F. Okay. See, leaf last F ಇದೆ. ನಾನೇನ್ ಮಾಡ್ತೀನಿ ರೂಲ್ಸ್ ಪ್ರಕಾರ ಎಫ್ ಅನ್ನ ತೆಗಿಬೇಕು. ಸೊ ಎಫ್ ಅನ್ನ ತೆಗೆದೆ, ಇಷ್ಟು ಬರದೆ ಉಳಿದಿತ್ತು. ಎಫ್ ಜಾಗದಲ್ಲಿ ಏನ್ ಮಾಡ್ಬೇಕು? ರೀಪ್ಲೇಸ್ ಎಫ್ ಆರ್ ಎಫ್ ಇ ವಿತ್ ವಿಇಎಸ್ ಅಂತ ಹೇಳ್ಯಾರ. ಅಂದ್ರೆ ಎಫ್ ಜಾಗದಲ್ಲಿ ನಾನು ಏನ್ ಮಾಡ್ತೀನಿ? ವಿಇಎಸ್ ಬರ್ತೀನಿ. ಲೀಫ್ ಇದ್ದಿದ್ದು ಪ್ಲೂರಲ್ ಅಲ್ಲಿ ಏನಾಯ್ತು? ಲೀವ್ಸ್. ದೆನ್ ವೂಲ್ಫ್, ವೂಲ್ಸ್. ನೈಫ್, ನೈವ್ಸ್. ಲೈಫ್, ಲೈವ್ಸ್. ನೋಡ್ರಿ, ಎಫ್ ಇ ಇದೆ, ಆ ಎಫ್ ಇ ಜಾಗಕ್ಕೆ ವಿಇಎಸ್ ಅನ್ನ ನಾನು ಬರೆದೆ. ಶೆಲ್ಫ್, ಶೆಲ್ಸ್. ಕಾಫ್, ಕಾವ್ಸ್. ಥೀಫ್, thieves. Self, selves. Scarf, scarves. ಓಕೆ, ನೋಡಿ, ಎಲ್ಲೆಲ್ಲಿ ನೌನನ ಕೊನೆಗೆ ಎಫ್ ಅಥವಾ ಎಫ್ ಇ ಬಂದಿದೆಯೋ ನೀವೇನ್ ಮಾಡ್ಬೇಕು? ಎಫ್ ಬಂದಿದ್ರೆ ಎಫ್ ಇ ಬಂದಿದ್ರೆ ಎಫ್ ಇ ನ ರಿಮೂವ್ ಮಾಡಿ ಆ ಪ್ಲೇಸ್ಗೆ ಏನ್ ಬರಿಬೇಕು? ವಿಇಎಸ್ ಅನ್ನ ಬರಿಬೇಕು. ಸೊ ಅದ್ರ ಮುಖಾಂತರ ನೀವು ಸಿಂಗುಲರ್ ಇದ್ದದ್ದನ್ನ ಪ್ಲೂರಲ್ ಆಗಿ ಮಾಡಬಹುದು. ಈ ರೂಲ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಂಡ್ರೆ ಬಹಳ ಈಸಿ ರೂಲ್ ಇದು. ಓಕೆ, ನೆಕ್ಸ್ಟ್ ರೂಲ್ ನಂಬರ್ 3. Replace Y with IES as you did in the last rule. You replaced F or FE with VES. Same here, you have to replace Y with IES. When the noun ends with consonant and Y, here there is a condition. The condition is the noun must end with consonant and Y. See, in the first example, this noun city ended with consonant T and Y. Here also dy, consonant and Y. ry, consonant and Y. ry, consonant and Y. by, ty, my, dy, ly. So in all these nouns, the last two letters are consonant and Y. See, as there is in our rule, replace Y with IES when the noun ends with consonant and Y. So ನಾವೇನ್ ಮಾಡ್ಬೇಕು? ಈಗ ರೀಪ್ಲೇಸ್ ಮಾಡಬೇಕು. ಏನನ್ನ? Y ನ ರೀಪ್ಲೇಸ್ ಮಾಡಬೇಕು. ಯಾವ್ದ್ರಿಂದ? IES ಇಂದ. ಸೊ ನಾನೇನ್ ಮಾಡ್ತೀನಿ? ಸಿಟಿ Y ಬಿಟ್ಟು ಉಳಿಕಿದ್ದೆಲ್ಲ ಬರಿತೀನಿ. ಯಾಕೆ? Y ನ ರೀಪ್ಲೇಸ್ ಮಾಡ್ಬೇಕು. ಈಗ ಅಂದ್ರೆ Y ನ ತೆಗಿಬೇಕು, ಆ ಜಾಗಕ್ಕ IES ಬರಿಬೇಕು. ಸಿಟಿ, ಸಿಟೀಸ್. ಅದೇ ತರ ಲೇಡಿ, ಲೇಡೀಸ್. ಕಂಟ್ರಿ, ಕಂಟ್ರೀಸ್. ನೋಡಿ, ಎಲ್ಲದರಲ್ಲೂ ನಾವು ವಾಯ್ ತೆಗಿತಾ ಇದ್ದೀನಿ, ಆ ಜಾಗಕ್ಕೆ IES ಹಚ್ತಾ ಇದ್ದೀನಿ. ಸ್ಟೋರಿ, ಸ್ಟೋರೀಸ್. ಬೇಬಿ, ಬೇಬೀಸ್. ಪಾರ್ಟಿ, ಪಾರ್ಟೀಸ್. Army, armies. Body, bodies.
ಫ್ಯಾಮಿಲಿ, ಫ್ಯಾಮಿಲೀಸ್. ಓಕೆ, ಅರ್ಥ ಆಯ್ತಾ? ಏನ್ ಮಾಡ್ಬೇಕು? ಈ ರೂಲ್ ಏನು? ನೌನನ ಕೊನೆಗೆ ಕಾನ್ಸನೆಂಟ್ ಮತ್ತು ವಾಯ್, ಈ ತರ ಕಾನ್ಸನೆಂಟ್ ಮತ್ತು ವಾಯ್ ಬಂದಿದ್ರೆ ವಾಯ್ನ ಮಾತ್ರ ತೆಗಿಬೇಕು, ಕಾನ್ಸನೆಂಟ್ ನಲ್ಲ, ವಾಯ್ನ ತೆಗಿಬೇಕು. ವಾಯ್ ಜಾಗದಲ್ಲಿ IES ನ ರೀಪ್ಲೇಸ್ ಮಾಡಬೇಕು. ಓಕೆ, ನೋಟ್ ಡೌನ್ ಮಾಡ್ಕೊಳ್ರಿ. ತುಂಬಾ ಈಸಿ ಎಕ್ಸಾಂಪಲ್ಗಳು ಮತ್ತು ಇದೇ ತರದ ಈಸಿ ಎಕ್ಸಾಂಪಲ್ಗಳೇ ನಿಮ್ಮ ಮುರಾರ್ಜಿ ಎಕ್ಸಾಮಿಗೆ ಬರೋದು. ಓಕೆ, ನೆಕ್ಸ್ಟ್ ಸಿ, ನಿಮ್ಗೆಲ್ಲರಿಗೂ ಈಗ ಆಲ್ರೆಡಿ ಗೊತ್ತಿದ್ದ ಹಾಗೆ ಸಿಂಧನೂರಿನ ಚಾಲೆಂಜ್ ಕೋಚಿಂಗ್ ಸೆಂಟರ್ನಲ್ಲಿ ಮಾರ್ಚ್ 22ನೇ ತಾರೀಕಿನಂದು ರಾಜ್ಯ ಮಟ್ಟದ ಜೀನಿಯಸ್ ಅವಾರ್ಡ್ ನಡೀತಾ ಇದೆ. ನೀವೆಲ್ಲರೂ ಆ ಎಕ್ಸಾಮ್ ಬರೆಯೋದಕ್ಕೆ ರಿಜಿಸ್ಟರ್ ಮಾಡಿಸ್ಕೊಳ್ರಿ, ಎನ್ರೋಲ್ ಆಗ್ರಿ. ಹೇಗೆ? ಫೋನ್ ಮಾಡೋದರ ಮುಖಾಂತರ. ಇಲ್ಲಿ ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ಬಸವರಾಜ್ ಒಳಕಲ್ದಿನಿ ಸರ್ ಮತ್ತು ಮಲ್ಲಿಕಾರ್ಜುನ್ ಸಿದ್ದರೆಡ್ಡಿ ಸರ್ ನಂಬರ್ ಕೂಡ ಇದೆ. ನೀವು ಈ ವಿಡಿಯೋದ ಕೊನೆಯಲ್ಲಿ ಕೂಡ ಅದು ಡಿಸ್ಪ್ಲೇ ಆಗ್ತವೆ ನಂಬರು. ಅದಕ್ಕೆ ಕಾಲ್ ಮಾಡೋದರ ಮುಖಾಂತರ ನೀವು ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ರಿ. ಈ ಎಕ್ಸಾಮ್ ಅನ್ನ ಬರೀರಿ. ಯಾರು ಅತಿ ಹೆಚ್ಚು ಅಂಕಗಳನ್ನ ಪಡಿತಾರೋ ಅವರಿಗೆ ತುಂಬಾ ಒಳ್ಳೆಯ ಪ್ರೈಸ್ಗಳಿವೆ, ಅವಾರ್ಡ್ಗಳಿವೆ ಮತ್ತು ಫೀಸ್ ಕನ್ಸೆಷನ್ ಕೂಡ ಇದೆ. ಫೀಸ್ ಕನ್ಸೆಷನ್ ಅಂದ್ರೆ ತುಂಬಾ ಕಡಿಮೆ ಫೀಸ್ ಕನ್ಸೆಷನ್ ಅಲ್ಲ, ಇಡೀ ವರ್ಷ ಪೂರ್ತಿ ನಿಮ್ಗ ರಾಜ್ಯದಲ್ಲಿ ಅತ್ಯುತ್ತಮ ಕೋಚಿಂಗ್ ಸೆಂಟರ್ ಇಂದ ನವೋದಯ, ಮುರಾರ್ಜಿ, ಸೈನಿಕ್, ಕಿತ್ತೂರು, ಮುದ್ದೇನಹಳ್ಳಿ, ಅಳಿಕೆ, ಹೀಗೆ ಹಲವಾರು ಎಕ್ಸಾಮ್ಗಳಿಗೆ ನಿಮಗೆ ಉಚಿತವಾಗಿ 1 ವರ್ಷದ ಶಿಕ್ಷಣವನ್ನು ನೀವು ಪಡೆಯಲಿದ್ದೀರಿ. ಸೊ ದಯವಿಟ್ಟು ಕೊಟ್ಟಂತ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ರಿ ಮತ್ತು ಡೇಟ್ ಮರಿಬೇಡ್ರಿ. ಮಾರ್ಚ್ 22ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಸಿಂಧನೂರಿನಲ್ಲಿರುವಂತಹ ಗಂಗಾನಗರದಲ್ಲಿರುವಂತಹ ಚಾಲೆಂಜ್ ಕೋಚಿಂಗ್ ಸೆಂಟರ್ ನಲ್ಲಿ ಈ ಎಕ್ಸಾಮ್ ನಡೆಯುತ್ತೆ. ಓಕೆ, ರೈಟ್. ನೆಕ್ಸ್ಟ್ ರೂಲಿಗೆ ಹೋಗೋಣ. ಆಡ್ ಎಸ್ ಟು ದ ನೌನ್ಸ್ ಎಂಡಿಂಗ್ ವಿತ್ ಓವೆಲ್ ಅಂಡ್ ವಾಯ್. ನೋಡ್ರಿ, ಹಿಂದಿನ ರೂಲ್ ಅಲ್ಲಿ ಏನಿತ್ತು? ಕಾನ್ಸೋನೆಂಟ್ ಅಂಡ್ ವಾಯ್ ಇತ್ತು. ಬಟ್ ಈ ರೂಲ್ ಅಲ್ಲಿ ಏನಿದೆ? ಓವೆಲ್ ಪ್ಲಸ್ ವಾಯ್ ಇದೆ. ಹಿಂದಿನ ವಿಡಿಯೋದಲ್ಲಿ ಕಾನ್ಸೋನೆಂಟ್ ಪ್ಲಸ್ ವಾಯ್ ಇತ್ತು. ಸೊ ನೋಡ್ರಿ, ಇಲ್ಲಿ ಓವೆಲ್ ಇಲ್ಲ ಕೊನೆಗೆ, ಕಾನ್ಸೋನೆಂಟ್ ಇಲ್ಲ, ಓವೆಲ್ ಇದೆ. ಓವೆಲ್ ವಾಯ್, ಓವೆಲ್ ಅಂಡ್ ವಾಯ್. ಇಲ್ಲಿ ನೋಡಿ, ಎಲ್ಲ ಕಡೆ ಓವೆಲ್ ಮತ್ತು ವಾಯ್ ಇದೆ. ಸರ್ ನೋಡ್ರಿ, ಹಿಂದಿನ ರೂಲ್ಸ್ ಅಲ್ಲಿ ಕಾನ್ಸೋನೆಂಟ್ ಮತ್ತು ವಾಯ್ ಬಂದಾಗ ಏನ್ ಮಾಡಿದ್ರಿ? ವಾಯ್ನ ರೀಪ್ಲೇಸ್ ಮಾಡಿದ್ರಿ. ಯಾವುದರಿಂದ? IES ಇಂದ. ಬಟ್ ಈ ರೂಲ್ ಅಲ್ಲಿ ಹಂಗಿಲ್ಲ, ಇದು ತುಂಬಾ ಈಸಿ. ಇಲ್ಲಿ ಕಾನ್ಸೋನೆಂಟ್ ಬಂದಿಲ್ಲ, ಓವೆಲ್ ಬಂದಿದೆ. ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕು? ವಾಯ್ನ ರಿಮೂವ್ ಮಾಡ್ಬೇಕಾ? ಇಲ್ಲ. ಸೊ ಜಸ್ಟ್ ಆಡ್ ಎಸ್. ನೋಡಲ್ಲಿ ಏನ್ ಕೊಟ್ಟಿದ್ದಾರೆ ರೂಲ್ ಅಲ್ಲಿ? ಆಡ್ ಎಸ್ ಕೊಟ್ಟಂತ ನವನಿಗೆ ಎಸ್ ಅನ್ನ ಆಡ್ ಮಾಡೋದರ ಮುಖಾಂತರ ನೀವೇನ್ ಮಾಡ್ಬೋದು? ಅದನ್ನ ಪ್ಲೂರಲ್ ಆಗಿ ಮಾಡ್ಬೋದು. ಬಾಯ್, ಬಾಯ್ಸ್, ಟಾಯ್, ಟಾಯ್ಸ್, ಕೀ, ಕೀಸ್, ಡೇ, ಡೇಸ್, ಮಂಕಿ, ಮಂಕೀಸ್. ನೆಕ್ಸ್ಟ್ ಡಾಂಕಿ, ಡಾಂಕೀಸ್, ವ್ಯಾಲಿ, ವ್ಯಾಲೀಸ್, ರೇ, ರೇಸ್, ವೇ, ವೇಸ್. ನೋಡಿ, ಹೀಗೆ ಕೊನೆಗೆ ಓವೆಲ್ ಮತ್ತೆ ವಾಯ್ ಬಂದಿದ್ರೆ ನೀವು ಏನು ರಿಮೂವ್ ಮಾಡೋದು ಬೇಕಿಲ್ಲ. ಜಸ್ಟ್ ಆಡ್ ಎಸ್ so that it will become plural. The singular noun will become plural. Boy, boys, toy, toys, key, keys, day, days, monkey, monkeys, donkey, donkeys, valley, valleys, ray, rays, way, ways. Okay, ಇದು ತುಂಬಾ ಈಸಿ ಇದೆ. ಇನ್ನೊಂದಿದೆ ನೋಡಿ, guy, guys. ರೈಟ್, ಈ ರೂಲ್ ತುಂಬಾ ಈಸಿ ಇದೆ, ಅರ್ಥ ಆಯ್ತು ಅನ್ಕೊಂತೀನಿ. ಸೊ ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ರೂಲ್. ಸಿ, ರೂಲ್ ನಂಬರ್ 5. ಆಡ್ ES to the nouns that end with consonant and O. ಓಕೆ, ನೋಡ್ರಿ, ಹಿಂದಿನ 2 ರೂಲ್ಗಳು ಯಾವುದರ ಮೇಲೆ ಇದ್ವು? ವಾಯ್ ಮೇಲೆ ಇದ್ವು. ಕಾನ್ಸೋನೆಂಟ್ ಅಂಡ್ ವಾಯ್, ಓವೆಲ್ ಅಂಡ್ ವಾಯ್, ಆ ತರ. ಬಟ್ ಈಗ ನೆಕ್ಸ್ಟ್ ಬರುವಂತ 2 ರೂಲ್ಗಳು ಏನಿವೆ? ಓ ಮೇಲೆ ಡಿಪೆಂಡ್ ಇವೆ. ಕಾನ್ಸೋನೆಂಟ್ ಅಂಡ್ ಓ, ಓವೆಲ್ ಅಂಡ್ ಓ. ಸಿ, ರೂಲ್ ನಂಬರ್ 5 ಇದು
ಕಾನ್ಸೊನೆಂಟ್ ಅಂಡ್ ಓ ಕೊಟ್ಟಿದ್ದಾರೆ ನೋಡ್ರಿ. ಒಂದು ವೇಳೆ ಈ ತರ ಕಾನ್ಸೊನೆಂಟ್ ಓ ನೋಡಿ, ಎಲ್ಲದರಲ್ಲಿನೂ ಲಾಸ್ಟ್ ಕೊನೆಯಲ್ಲಿ ಏನಿದೆ, ಒಂದು ಕಾನ್ಸೊನೆಂಟ್ ಇದೆ, ನಂತರ ಲಾಸ್ಟ್ ಅಲ್ಲಿ ಓ ಇದೆ. ಸೊ ಇಂಥ ನೌನ್ಗಳಿಗೆ ನಾವು ಪ್ಲೂರಲ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಜಸ್ಟ್ ಆಡ್ es ಟು ದ ಗಿವನ್ ನೌನ್. ಓಕೆ, ಟೊಮ್ಯಾಟೊ, ಟೊಮ್ಯಾಟೋಸ್, ಹೀರೋ, heroes, potato, potatoes, mosquito, mosquitoes, buffalo, buffaloes, then volcano, volcanoes, mango, mangoes. ಓಕೆ, ಅರ್ಥ ಆಯ್ತಾ ಇದು? ನೋಡ್ರಿ, ಕೊನೆಗೆ ಕಾನ್ಸನೆಂಟ್ ಮತ್ತು ಓ ಬಂದಿದ್ರೆ ನೋಡ್ರಿ, ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ಲಿ ಓವೆಲ್ಗಳು ಎಷ್ಟಿವೆ? 5. ದೇರ್ ಆರ್ 5 ಓವೆಲ್ಸ್. ಓಕೆ, ಯಾವ? ಎ, ಇ, ಐ, ಓ, ಯು. ಅದನ್ನ ಬಿಟ್ಟು ಉಳಿದದ್ದೆಲ್ಲ ಏನು? ಕಾನ್ಸನೆಂಟ್ಸ್. ಯಾವ ರೀತಿ ಕನ್ನಡದಲ್ಲಿ ಸ್ವರಗಳು ಮತ್ತು ವ್ಯಂಜನಗಳಿದ್ದಾವೋ ಅದೇ ತರ ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ಲಿ ಕೂಡ ಓವೆಲ್ಸ್ ಅಂಡ್ ಕಾನ್ಸನೆಂಟ್ಸ್ ಇರೋದು. ಈಗ ರೂಲ್ ಪ್ರಕಾರ ಕಾನ್ಸೊನೆಂಟ್ ಅಂಡ್ ಓ ಬಂದ್ರೆ ಏನ್ ಮಾಡಬೇಕು? ಇ ಎಸ್ ಅನ್ನ ಆಡ್ ಮಾಡಬೇಕು. ಇಲ್ಲಿ ಯಾವುದೇ ಅಕ್ಷರನ ರಿಮೂವ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಇದು ಕೂಡ ನೋಡ್ರಿ, ಓ ಮೇಲೆ ಇದೆ. ಇದು ರೂಲ್, ಇದು ಏನು? ಅಲ್ಲಿ ಹಿಂದಿನ ರೂಲ್ ಅಲ್ಲಿ ರೂಲ್ ನಂಬರ್ 5 ಅಲ್ಲಿ ಕಾನ್ಸೊನೆಂಟ್ ಅಂಡ್ ಓ ಬಂದಿತ್ತು. ಇಲ್ಲಿ ಓವೆಲ್ ಅಂಡ್ ಓ. ಅವಾಗ ಏನ್ ಮಾಡ್ಬೇಕು? ಜಸ್ಟ್ ಆಡ್ ಎಸ್. ರೇಡಿಯೋ, ನಾ ಇಲ್ಲೇ ಆಡ್ ಮಾಡಿಬಿಡ್ತೇನೆ ನೋಡ್ರಿ. ರೇಡಿಯೋ, ರೇಡಿಯೋಸ್ ಆಯ್ತು, ಪ್ಲೂರಲ್ ಆಯ್ತು. ವಿಡಿಯೋ, ವಿಡಿಯೋಸ್. ಬ್ಯಾಂಬೂ, ಬ್ಯಾಂಬೂಸ್. ಟ್ಯಾಟೂ, ಟ್ಯಾಟೂಸ್. ಸ್ಟುಡಿಯೋ, ಸ್ಟುಡಿಯೋಸ್. ಜೂ, ಜೂಸ್. ಕಾಂಗರು, ಕಾಂಗರ್ಸ್. ಓಕೆ, ಸಿಂಪಲ್. ನೀವು ಎಸ್ ಆಡ್ ಮಾಡೋದ್ರ ಮುಖಾಂತರ ಏನ್ ಮಾಡ್ಬೋದು? ಇದನ್ನ ಪ್ಲೂರಲ್ ಮಾಡ್ಬೋದು. ಕಂಡೀಷನ್ ಏನು? ಕೊನೆಗೆ ಓ ಬಂದಿರಬೇಕು, ಅದಕ್ಕಿಂತ ಹಿಂದೆ ಮತ್ತೊಂದು ಓವೆಲ್ ಬಂದಿರಬೇಕು. ಓಕೆ, ರೈಟ್. ಇದು ಕೂಡ ಈಸಿ ಇದೆ. ನಂತರ ಓಕೆ, ನೆಕ್ಸ್ಟ್ ರೂಲ್ ನೋಡಿ. ಆಡ್ ಎಸ್ ಟು ದ ನೌನ್ಸ್ ದಟ್ ಎಂಡ್ ವಿತ್ ಬಿ, ಡಿ, ಇ ಆರ್ KLMN ಆರ್ PRT. ಯಾಕೆ ನಾವು ಈ ರೀತಿ ಬ್ರಾಕೆಟ್ ಅಲ್ಲಿ 3 ಬರ್ದಿದೀವಿ ಅಂತಂದ್ರೆ ನಿಮ್ಗ ನೆನಪಿಟ್ಟುಕೊಳ್ಳೋದಕ್ಕೆ. ಮೋಸ್ಟ್ ಆಫ್ ದಿ ನೌನ್ಸ್ ಎಂಡ್ ವಿತ್ BDE ಆರ್ KLMN ಆರ್ PRT. ನೀವು ಇವು ಮೂರನ್ನೊಮ್ಮೆ, ಇವು 4 ಇವು 3 ಓದಿ ನೀವೇನ್ ಮಾಡ್ರಿ, ನೆನಪಿಟ್ಕೊಳ್ರಿ. ಯಾಕಂದ್ರೆ ಆಲ್ಮೋಸ್ಟ್ ಸೀರಿಯಲ್ ಇದಾವೆ. BDE KLMN PRT. ಮೋಸ್ಟ್ ಆಫ್ ದ ನೌನ್ ಅಲ್ಲಿ ಏನಾಗುತ್ತೆ, ಲಾಸ್ಟ್ ಇವು ಬಂದಿರ್ತಾವ. ಅವಾಗ ನಾವೇನ್ ಮಾಡ್ತೀವಿ? ಬೈ ಆಡಿಂಗ್ ಎಸ್ ನಾವು ಅದನ್ನ ಪ್ಲೂರಲ್ ಆಗಿ ಮಾಡ್ಬೋದು. ನೋಡಿ, ನೇಮ್ ಇದೆ ನೋಡಿ, ರೂಲ್ಸ್ ಪ್ರಕಾರ ಇ ಅಲ್ಲಿ ಕೊಟ್ಟಿದ್ರಲ್ಲ ಅದೇ ತರ ಇದೆ. ಇ, ಎನ್. ಓಕೆ, ನೆಕ್ಸ್ಟ್ ಆರ್, ಇ, ಎಲ್, ಇ, ಆರ್. ಸೊ ಇಲ್ಲೆಲ್ಲ ಅವ್ರು ಕೊಟ್ಟಿರೋಂತ ಲೆಟರ್ಸ್ಗಳು ಲಾಸ್ಟ್ಗೆ ಬಂದಿವೆ. ಸೊ ಏನ್ ಮಾಡ್ಬೇಕಿಲ್ಲಿ ನೀವು? ಆಡ್ ಎಸ್, ಬರೀ ಎಸ್ ಅನ್ನ ಆಡ್ ಮಾಡಿಬಿಟ್ರೆ ಆಗೋಯ್ತು. ನೇಮ್, ನೇಮ್ಸ್. ಕೇಕ್, ಕೇಕ್ಸ್. ಟೇಬಲ್, ಟೇಬಲ್ಸ್. ಪೆನ್, ಪೆನ್ಸ್. ಚೇರ್, ಚೇರ್ಸ್. ಆಪಲ್, ಆಪಲ್ಸ್. ಗರ್ಲ್, ಗರ್ಲ್ಸ್. ಹೌಸ್, ಹೌಸಸ್. ಕಾರ್, ಕಾರ್ಸ್. ನೋಡಿ, ಈಸಿ ಇದೆ ಇದು. ಬಟ್ ನೀವು ಇದನ್ನ ನೆನ್ಪಿಟ್ಕೋಬೇಕು. BDE KLMN PRT. ನೀವು ಒಂದು 2 ಸಲ ನೀವು ಇದನ್ನ ಓದಿಬಿಟ್ರೆ, ಬರತ್ ತೆಗೆದ್ಬಿಟ್ರೆ ನಿಮ್ಗೆ ರೂಢಿ ಆಗಿಬಿಡ್ತಿದೆ. ಏನು ಟಫ್ ಆದಂಥದ್ದಲ್ಲ. ನೆಕ್ಸ್ಟ್ ಲಾಸ್ಟ್ ಇಲ್ಲಿಂದ ಇದೆ ನೋಡ್ರಿ, ಐಟಮ್. ಐಟಮ್ ಲಾಸ್ಟ್ ಎಂ ಇದೆ ನೋಡ್ರಿ. ಐಟಮ್, ಸಾರಿ, ಐಟಮ್, ಐಟಮ್ಸ್. ಓಕೆ, ರೈಟ್. ಓಕೆ, ನೆಕ್ಸ್ಟ್ ನೋಡ್ರಿ, nouns that do not change in plural form. ಎಸ್, ಇಂಗ್ಲಿಷ್ ಅಲ್ಲಿ ಇದೊಂದು ರೂಲ್ ಇದೆ. ಕೆಲವೊಂದಿಷ್ಟು ನೌನ್ಗಳು ಸಿಂಗ್ಯುಲರ್ ಅಲ್ಲಿ ಹೇಗಿರ್ತಾವೋ ಪ್ಲೂರಲ್ ಅಲ್ಲೂ ಹಾಗೆ ಇರ್ತವೆ. ದೇ ಡು ನಾಟ್ ಚೇಂಜ್.
ಆರ್ ದೇರ್ ಸ್ಪೆಲ್ಲಿಂಗ್ ಡು ನಾಟ್ ಚೇಂಜ್. ಅದಕ್ಕೆ ಅಂಥವು ಎಕ್ಸಾಂಪಲ್ಗಳನ್ನು ನಾವಿಲ್ಲಿ ತೋರಿಸಿದೀವಿ ನೋಡಲಿ. ಶೀಪ್, ಇದು ಶೀಪ್ ಇದ್ದಿದ್ದು ಶೀಪ್ಸ್ ಆಗಲ್ಲ, ಶೀಪ್ ಇದ್ದಿದ್ದು ಶೀಪ್ ಅಷ್ಟೇ ಇರುತ್ತೆ. ಓಕೆ, ಶೀಪ್ ಇವು ಪ್ಲೂರಲ್ ಅಲ್ಲಿ ಚೇಂಜ್ ಆಗಲ್ಲ, ಈ ನೌನ್ಗಳೆಲ್ಲ. ಶೀಪ್ ಶೀಪ್ ಅಷ್ಟೇ ಇರುತ್ತೆ, ಸೇಮ್ ಬರಿಬೇಕು ನೀವು ಅಷ್ಟೇ. ಡೀರ್ ಡೀರ್, ಫಿಶ್ ಫಿಶ್, ಸಿರೀಸ್ ಸಿರೀಸ್, ಸ್ಪೀಸೀಸ್ ಸ್ಪೀಸೀಸ್. ಇದು ಸ್ಪೀಸೀಸ್, ನಾಟ್ ಸ್ಪೈಸಸ್. ಓಕೆ, ಏರ್ಕ್ರಾಫ್ಟ್ ಏರ್ಕ್ರಾಫ್ಟ್. ಏರ್ಕ್ರಾಫ್ಟ್ ಅಂದ್ರೆ ಏನು? ವಿಮಾನ. ನೆಕ್ಸ್ಟ್ ಸಾಮನ್ ಸಾಮನ್, ಇಟ್ಸ್ ನಾಟ್ ಸಾಲ್ಮನ್, ಇಟ್ಸ್ ಸಾಮನ್. ಓಕೆ, ಸರ್ ನೋಡಿ, ಈ ನೌನ್ಗಳು ಪ್ಲೂರಲ್ ಅಲ್ಲಿ ಚೇಂಜ್ ಆಗಲ್ಲ, ದೇ ಡು ನಾಟ್ ಚೇಂಜ್ ಇನ್ ಪ್ಲೂರಲ್ ಫಾರ್ಮ್. ನಂತರ ಐ ಥಿಂಕ್ ವಿ ಹ್ಯಾವ್ ಸಮ್ ಮೋರ್ ಎಕ್ಸಾಂಪಲ್ಸ್. ಲೆಟ್ಸ್ ಸಿ. ಓಕೆ, ಟ್ರೌಟ್, ಮೂಸ್, ಬೈಸನ್, ಆಫ್ಸ್ಪ್ರಿಂಗ್, ಹೆಡ್ಕ್ವಾರ್ಟರ್ಸ್, swine, spacecraft. These nouns also do not change in their plural form. Okay, sheep, sorry. Okay, here. Trout, moose, bison, offspring, headquarters, swine, spacecraft. ಸ್ಪೇಸ್ ಕ್ರಾಫ್ಟ್ ಅಂದ್ರೆ ಅಂತರಿಕ್ಷ ನೌಕೆ, ಸ್ಪೇಸ್ ಕ್ರಾಫ್ಟ್. ಓಕೆ, ಹೆಡ್ ಕ್ವಾರ್ಟರ್ಸ್ ಕೇಂದ್ರ ಕಚೇರಿ, ಆಫ್ ಸ್ಪ್ರಿಂಗ್ ಸಂತತಿ, ಬೈಸನ್ ಕಾಡು ಕೋಣ. ಓಕೆ, ಈ ತರ. ಟ್ರೌಟ್ ಅನ್ನೋದು ಇಟ್ಸ್ ಅ ಕೈಂಡ್ ಆಫ್ ಫಿಶ್. ಓಕೆ, ರೈಟ್. ಇವನ್ನ ನೀವೇನ್ ಮಾಡ್ಬೇಕು, ಪದೇ ಪದೇ ಓದ್ಬೇಕು ಈ ಶಬ್ದಗಳನ್ನ, ಈ ನೌನ್ಗಳನ್ನ ಇವನ್ನ ತಲೆಯಲ್ಲಿ ಇಟ್ಕೋಬೇಕು. ಇವು ಬಂದ್ರೆ ಪ್ಲೂರಲ್ ಅಲ್ಲಿ ಇವು ಚೇಂಜ್ ಆಗಲ್ಲ ಅನ್ನೋದನ್ನು ನಿಮ್ಮ ತಲೆಯಲ್ಲಿ ಇಟ್ಕೋಬೇಕು. ಓಕೆ, ನೆಕ್ಸ್ಟ್. ಓಕೆ ನೋಡಿ, ನೆಕ್ಸ್ಟ್ ರೂಲ್. ಎಸ್, ಆಸ್ ದ ರೂಲ್ ಸೇಸ್ ಇರ್ರೆಗ್ಯುಲರ್ ನೌನ್ಸ್. ಯಾಕೆ ಇರ್ರೆಗ್ಯುಲರ್ ನೌನ್ಸ್ ಅಂತ ಬರ್ದೇವಿ ಇಲ್ಲಿ ರೂಲ್ ಅಲ್ಲಿ ಅಂತಂದ್ರೆ, ದೇ ಆರ್ ನಾಟ್ ರೆಗ್ಯುಲರ್ ವೈಲ್ ಮೇಕಿಂಗ್ ದೆಮ್ ಪ್ಲೂರಲ್. ಓಕೆ, ಅಲ್ಲಿ ಪ್ರತಿ ಸಲನು ಚೇಂಜ್ ಆಗ್ತಾವು. ಈಗ ಹಿಂದೆಲ್ಲ ನಾವು ರೂಲ್ಸ್ ಗಳನ್ನ ನೋಡಿದ್ವಿ, ಕೆಲವೊಂದಿಷ್ಟಕ್ಕೆ ES ಹಚ್ತಾ ಬಂದ್ವಿ, ಕೆಲವೊಂದಕ್ಕೆ S ಹಚ್ಚಿದ್ವಿ, ಕೆಲವೊಂದಕ್ಕೆ IES ಹಚ್ಚಿದ್ವಿ, ಕೆಲವೊಂದಕ್ಕೆ VES ಹಚ್ಚಿದ್ವಿ. ಬಟ್ ಇಲ್ಲಿ ಅದು ಯಾವ ತರದ ರೂಲ್ ಕೂಡ ಅಪ್ಲೈ ಆಗಲ್ಲ ಇವಾಗ. ಸೊ ಹಂಗಾಗಿ ವಿ ಕಾಲ್ ದಮ್ ಆಸ್ ಇರ್ರೆಗ್ಯುಲರ್ ನೌನ್ಸ್. ಓಕೆ, ಫಸ್ಟ್ ಒನ್ ನೋಡಿ, ಇದನ್ನು ಕೂಡ ಅಷ್ಟೇ. ನೀವು ಇವುಗಳನ್ನು ಕೂಡ ಪದೇ ಪದೇ ಓದುವುದರ ಮೂಲಕ, ಬರೆದು ತೆಗೆಯೋದ್ರ ಮೂಲಕ ನೀವು ಇದನ್ನ ನೆನಪಿಟ್ಕೋಬೇಕು. ಓಕೆ, ದೇರ್ ಇಸ್ ನೋ ಆಲ್ಟರ್ನೇಟಿವ್. ಐ ಥಿಂಕ್ ಮ್ಯಾನ್, ಮೆನ್, ವುಮನ್, ವುಮೆನ್, ವುಮನ್ ಮಹಿಳೆ, ವುಮೆನ್ ಮಹಿಳೆಯರು, ಚೈಲ್ಡ್ ಚಿಲ್ಡ್ರನ್. ಇದು ವೆರಿ ಇಂಪಾರ್ಟೆಂಟ್. 2 ಸಾರಿ ಎಕ್ಸಾಮ್ಗೆ ಕೇಳಿದ್ದಾರೆ ಇದನ್ನು, ಮುರಾರ್ಜಿ ಎಕ್ಸಾಮ್ಗೆ. ಚೈಲ್ಡ್, ಚಿಲ್ಡ್ರನ್. ಫೂಟ್, ಫೀಟ್ ಪಾದ, ಪಾದಗಳು. ಮೌಸ್ ಇಲಿ, ಮೈಸ್ ಇಲಿಗಳು. ಓಕೆ, ನೆಕ್ಸ್ಟ್ ಆಕ್ಸ್ ಎತ್ತು, ಆಕ್ಸನ್ ಎತ್ತುಗಳು. ಲವ್ಸ್ ಏನು, ತಲೆಯಲ್ಲಿ ಬೀಳ್ತಾವಲ್ಲ ಏನು, ಲವ್ಸ್ ಲೈಸ್. ಅಪೆಂಡಿಕ್ಸ್, ಅಪೆಂಡೈಸಸ್. ನೆಕ್ಸ್ಟ್ ಫಿನಾಮಿನನ್, ಫಿನಾಮಿನಾ, ಫಿನಾಮಿನಾ. ಓಕೆ, ನ್ಯೂಕ್ಲಿಯಸ್, ನ್ಯೂಕ್ಲಿಯೈ. ಓಕೆ, ಸೆಂಟರ್ ಆಫ್ ದಿ ಸೆಲ್, ಜೀವಕೋಶಗಳ ಕೇಂದ್ರವನ್ನು ನಾವು ನ್ಯೂಕ್ಲಿಯಸ್ ಅಂತ ಕರಿತೀವಿ. ಪ್ಲೂರಲ್ ಫಾರ್ಮ್ ಅಲ್ಲಿ ನ್ಯೂಕ್ಲಿಯೈ ಆಗುತ್ತೆ.
So as I told you before, there are no rules for this, so that's why we call them as irregular nouns. ಸೊ ನೀವು ಇದನ್ನ ಪದೇ ಪದೇ ಬರೆಯೋದ್ರ ಮುಖಾಂತರ ಬರೆದು ಪ್ರಾಕ್ಟೀಸ್ ಮಾಡ್ರಿ, ಓದ್ರಿ ಪದೇ ಪದೇ. ಸ್ಪೆಲ್ಲಿಂಗ್ ಗಳನ್ನ ಸರಿಯಾಗಿ ಗಮನಿಸಬೇಕು. ಓಕೆ, ನೀವು ಎಕ್ಸಾಮ್ ಅಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ, ಅವ್ರು ಸ್ಪೆಲ್ಲಿಂಗ್ ರಾಂಗ್ ಕೊಟ್ಟಿರ್ತಾರೆ, ನೀವು ಅದನ್ನ ಟಿಕ್ ಮಾಡಿ ಬಂದ್ಬಿಟ್ರೆ ನಿಮ್ಮ ಉತ್ತರ ತಪ್ಪಾಗೋ ಚಾನ್ಸ್ ಇರುತ್ತೆ. ಓಕೆ, ಸೊ ನೀವೆಲ್ಲ ಇದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ರಿ. ನೋಟ್ ಡೌನ್ ಮಾಡ್ಕೊಂಡು ಪದೇ ಪದೇ ಓದ್ರಿ, ಬರೆದು ಪ್ರಾಕ್ಟೀಸ್ ಮಾಡ್ರಿ, ನಿಮಗೆ ಇದರಲ್ಲಿ ಮಾರ್ಕ್ಸ್ ಬರೋದು ಖಂಡಿತ. ಓಕೆ, ನೆಕ್ಸ್ಟ್ ಓಕೆ ನೋಡ್ರಿ, ನಾನು ಈ ವಿಡಿಯೋದ ಮೊದಲೇ ಹೇಳಿದಂತೆ ಕೆಲವೊಂದಿಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಲ್ಲಿ ಬಂದಿರೋಂತಹ ಕ್ವಶನ್ಗಳನ್ನು, ಅಂದ್ರೆ ಸಿಂಗುಲರ್ ಪ್ಲೂರಲ್ ಮೇಲೆ ಟಾಪಿಕ್ ಮೇಲೆ ಬಂದಿರೋಂಥ ಕ್ವಶನ್ಗಳನ್ನು ತಗೊಂಡ್ಬಂದಿದ್ದೀನಿ. ದ ಪ್ಲೂರಲ್ ಆಫ್ ಮೌಸ್ ಯಾವಾಗ ಕೇಳಿದ್ರು ಇದನ್ನ? 2024 ಅಲ್ಲಿ ಕೇಳಿದ್ರು ನೋಡ್ರಿ, ಮೊರಾರ್ಜಿಯಲ್ಲಿ. 2024 ಮೊರಾರ್ಜಿಯಲ್ಲಿ ದ ಪ್ಲೂರಲ್ ಆಫ್ ಮೌಸ್ ಏನಾಗುತ್ತೆ? ಮೈಸ್. ಆಪ್ಷನ್ ಎ ಇಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ I have promised to take my child to the exhibition today. The plural form of the underlined word is. ನೋಡ್ರಿ, ಈ ಪ್ರಶ್ನೆನ 2019 ಮತ್ತು 2022ನೇ ವರ್ಷದ ಮೊರಾರ್ಜಿ ಪರೀಕ್ಷೆಯಲ್ಲಿ ಕೇಳಿದ್ರು. ಸೊ ಏನು ಅಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ ಅವರು, ಆ ಸೆಂಟೆನ್ಸ್ ನಲ್ಲಿ ಚೈಲ್ಡ್ ಅನ್ನೋ ಪದಕ್ಕೆ ಅಂಡರ್ಲೈನ್ ಮಾಡಿ, ಅಂಡರ್ಲೈನ್ ಮಾಡಿದಂತ ಪದದ ಪ್ಲೂರಲ್ ಫಾರ್ಮ್ ಬರಿ ಅಂತ ಹೇಳಿದ್ದಾರೆ ಅವರಲ್ಲಿ. ಚೈಲ್ಡ್ ಏನಾಗುತ್ತೆ? ನಾವು ಹಿಂದಿನ ಸ್ಲೈಡ್ ಅಲ್ಲಿ ನೋಡಿದ್ವಲ್ಲ, ಚೈಲ್ಡ್, ಚಿಲ್ಡ್ರನ್ ಇಸ್ ದ ರೈಟ್ ಆನ್ಸರ್. ಓಕೆ, ನೀವು 4 ಆಪ್ಷನ್ಗಳನ್ನ ಗಮನ ಇಟ್ಟು ನೋಡಬೇಕು, ನಂತರ ಸರಿಯಾದ ಉತ್ತರನ ಆಯ್ಕೆ ಮಾಡಬೇಕು. ಓಕೆ, ನೆಕ್ಸ್ಟ್ ದ ಪ್ಲೂರಲ್ ಫಾರ್ಮ್ ಆಫ್ ಫ್ರೆಂಡ್ ಈಸ್. ಓಕೆ, ನಾನು ನಿಮಗೆ ಒಂದು ರೂಲ್ ಅಲ್ಲಿ ಹೇಳಿದೆ, BDEKLMNPRT ಬಂದಾಗ ಜಸ್ಟ್ ಆಡ್ ಎಸ್ ಸೊ ದಟ್ ಯು ಕ್ಯಾನ್ ಮೇಕ್ ದೆಮ್ ಪ್ಲೂರಲ್ ಅಂತ ಹೇಳುತ್ತೆ. ಸೊ ನೋಡಿ, ಇಲ್ಲಿ ಲಾಸ್ಟ್ಗೆ ಡಿ ಬಂದಿದೆ, ಹಾಗಾದ್ರೆ ಏನ್ ಮಾಡ್ಬೋದು ನೀವು? ಫ್ರೆಂಡ್. ಇದನ್ನ ನೀವು ಪ್ಲೂರಲ್ ಮಾಡ್ಬೇಕಂದ್ರೆ ಜಸ್ಟ್ ಆಡ್ ಎಸ್, ಫ್ರೆಂಡ್ಸ್ ಆಯ್ತು. ಸೊ ಯಾವ್ದಿದೆ ಉತ್ತರ? ಆಪ್ಷನ್ ಡಿ ಸರಿಯಾದ ಉತ್ತರ. ಇದನ್ನ 2019 ಮೊರಾರ್ಜಿ ಪರೀಕ್ಷೆಯಲ್ಲಿ ಕೇಳಿದ್ರು. ಓಕೆ, ನೆಕ್ಸ್ಟ್ ಓಕೆ, rewrite the following sentence using plural form of the underlined words. I appreciate your love for animal and bird. ನೋಡಿ, 2020ರಲ್ಲಿ ಮೊರಾರ್ಜಿ ಪರೀಕ್ಷೆಯಲ್ಲಿ ಇದನ್ನ ಕೇಳಿದ್ರು. ಅವ್ರು ಏನ್ ಮಾಡಿದ್ರು? ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ, ಐ ಅಪ್ರಿಶಿಯೇಟ್ ಯುವರ್ ಲವ್ ಫಾರ್ ಅನಿಮಲ್ ಅಂಡ್ ಬರ್ಡ್ ಅಂತ. ಇಲ್ಲಿ ಏನ್ ಕೇಳಿದಾರೆ ಅವರು, ಯಾವ್ಯಾವ ಶಬ್ದಗಳಿಗೆ ಅಂಡರ್ಲೈನ್ ಮಾಡಿದಾರೋ ಆ ಶಬ್ದಗಳನ್ನ ನೀವು ಪ್ಲೂರಲ್ ಮಾಡೋದ್ರ ಮುಖಾಂತರ ನೀವು ಸೆಂಟೆನ್ಸ್ ಅನ್ನ ರೀರೈಟ್ ಮಾಡಬೇಕು, ಮತ್ತೆ ಪುನಃ ಬರಿಬೇಕು. ಓಕೆ ನೋಡಿ, ಐ ಇದ್ದದ್ದು ಏನಾಗುತ್ತೆ ಪ್ಲೂರಲ್ ಅಲ್ಲಿ? ಐ ಅಂದ್ರೆ ನಾನು, ಪ್ಲೂರಲ್ ಅಲ್ಲಿ ಬಹುವಚನದಲ್ಲಿ ನಾವು, ವಿ ಅಪ್ರಿಶಿಯೇಟ್ ಯುವರ್ ಲವ್ ಫಾರ್. ನೋಡ್ರಿ, ಅಂಡರ್ಲೈನ್ ಆಗಿರೋ ಶಬ್ದ ಮತ್ತೆ ಬಂತು, ಫಾರ್ ಎನಿಮಲ್ ಇದೆ, ಏನ್ ಮಾಡ್ತೀನಿ? ಎನಿಮಲ್ಸ್. ಯಾಕೆ? ಕೊನೆಗೆ ಎಲ್ಲಿದೆ ನೋಡ್ರಿ, ಎಲ್ ಬಂದ್ರೆ ಏನ್ ಮಾಡ್ಬೇಕು? ಹಿಂದಿನ ಸ್ಲೈಡ್ಗಳನ್ನ ನೋಡ್ರಿ, ರೂಲ್ ಇದೆ. ಎಲ್ ಬಂದಾಗ ಜಸ್ಟ್ ಆಡ್ ಎಸ್. ಓಕೆ, ಲವ್ ಫಾರ್ ಎನಿಮಲ್ಸ್ ಅಂಡ್ ಬರ್ಡ್ ಇದ್ದದ್ದು ಏನಾಗುತ್ತೆ? ಬರ್ಡ್ಸ್. ಸಿ, ಇದು ಸರಿಯಾದ ಉತ್ತರ. ವಿ ಅಪ್ರಿಶಿಯೇಟ್ ಯುವರ್ ಲವ್ ಫಾರ್ ಎನಿಮಲ್ಸ್ ಅಂಡ್ ಬರ್ಡ್ಸ್. ನೋಡ್ರಿ, ABCD ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ. ಆಪ್ಷನ್ ಬಿ ಸರಿಯಾದ ಉತ್ತರ. ವಿ ಅಪ್ರಿಶಿಯೇಟ್ ಯುವರ್ ಲವ್ ಫಾರ್ ಎನಿಮಲ್ಸ್ ಅಂಡ್ ಬರ್ಡ್ಸ್. ಓಕೆ, ಓಕೆ ನೋಡಿ, ಇಷ್ಟೊತ್ತು ತುಂಬಾ ಶಾರ್ಟ್ ಆಗಿ ನಾನು ನಿಮ್ಗೆ ಏನ್ ಮಾಡಿದೆ, ಸಿಂಗುಲರ್ ನೌನ್ಗಳನ್ನ ಪ್ಲೂರಲ್ ಮಾಡೋದಕ್ಕೆ ಕೆಲವೊಂದಿಷ್ಟು ರೂಲ್ಸ್ ಗಳನ್ನ ತಗೊಂಡ್ಬಂದು ನಿಮ್ಗೆ ತಿಳಿಸಿದೆ. ಆ ಎಲ್ಲಾ ರೂಲ್ಸ್ ಗಳು ಅರ್ಥ ಆಗಿದಾವ ಅಂತ ತಿಳ್ಕೊಂಡಿನಿ. ನೀವು ಪುನಃ ಈ ವಿಡಿಯೋನ ನೋಡ್ರಿ, ಬರೆದು ಪ್ರಾಕ್ಟೀಸ್ ಮಾಡ್ರಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಹೇಳ್ತೀನಿ ನಿಮ್ಗೆ, ನಿಮ್ಮ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ನ ಓಪನ್ ಮಾಡಿ ಲೈನ್ ಬೈ ಲೈನ್, ವರ್ಡ್ ಬೈ ವರ್ಡ್ ನೀವೇನ್ ಮಾಡ್ರಿ, ಓದ್ತಾ ಹೋಗ್ರಿ ಪಾಠಗಳನ್ನ. ಅಲ್ಲಿ ಯಾವ್ಯಾವ ನೌನ್ ಸಿಗುತ್ತಾವೋ ಅದನ್ನ ಬರ್ಕೊಳ್ರಿ, ನೋಟ್ ಡೌನ್ ಮಾಡ್ಕೊಳ್ರಿ. ಅದನ್ನ ಯಾವ ರೀತಿ ನಾವು ಅದನ್ನ ಪ್ಲೂರಲ್ ಮಾಡಬಹುದು. ಸೊ ನಾನು ಹೇಳಿದಂತ ರೂಲ್ಗಳಲ್ಲಿ ಯಾವ ರೂಲ್ ಆ ವರ್ಡಿಗೆ ಅಪ್ಲೈ ಆಗುತ್ತಾ ಅನ್ನೋದನ್ನ ಯೋಚನೆ ಮಾಡ್ರಿ. ಇಷ್ಟು ನೀವು ಮಾಡಿಬಿಟ್ರೆ
ಸಿಂಗುಲರ್ ಪ್ಲೂರಲ್ ಕ್ವಶನ್ಗಳು ಮುರಾರ್ಜಿ ಎಕ್ಸಾಮ್ ಅಲ್ಲಿ ಬಂದ್ರೆ 100% ನೀವೇನ್ ಮಾಡ್ತೀರಿ, ಸರಿಯಾದ ಉತ್ತರವನ್ನ ಹಾಕ್ತೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ದಿನಾಲು ಕೂಡ ನಿರಂತರವಾಗಿ ನಾವೇನ್ ಮಾಡ್ತೀವಿ, ಮುರಾರ್ಜಿ ಪರೀಕ್ಷೆಗೆ ಅವಶ್ಯಕವಾಗಿರುವಂತಹ ಇಂಗ್ಲಿಷ್ ಟಾಪಿಕ್ಗಳನ್ನ, ಇಂಪಾರ್ಟೆಂಟ್ ಇಂಗ್ಲಿಷ್ ಟಾಪಿಕ್ಗಳನ್ನ ತಗೊಂಡು ಬರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಅಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್. ಓಕೆ.